ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಸ್ವಸ್ತ್ಯಸ್ತು ಸತಾಂ. ಹರಿ ಓಂ. ಇಲ್ಲಾಯ್ತು 28. ಹ್ಮ್. ತಥಾ ಕರ್ಮ ಸ್ವನೇಕೇಶು ದೇವಾದ್ಯ ಸಮಮಸ್ಥಿತಾಃ ವಿಷ್ಣುಶಕ್ತಿಂ ಸಮಾಸಾದ್ಯ ಪ್ರರೋಹಂ ಉಪಯಾಂತಿ ವೈ. ಅನೇಕ ಕರ್ಮಗಳಲ್ಲಿ ದೇವತೆಗಳು ಕೂಡ ತಮ್ಮ ತಮ್ಮ ಜವಾಬ್ದಾರಿಯಲ್ಲಿ ನೆಲೆಸಿದ್ದಾರೆ. ಅವರು ಕೂಡ ವಿಷ್ಣು ಶಕ್ತಿಂ ಸಮಾಸಾದ್ಯ, ಇದು ಭಗವಂತನ ಕಾರ್ಯ ಹೇಗಾಗತ್ತೆ ಅನ್ನೋದನ್ನ ತೋರಿಸ್ಲಿಕ್ಕೆ ಈ ಮಾತುಗಳನ್ನು ಹೇಳ್ತಾ ಬಂದ್ರು. ತುಷಾಕರ್ಣಾಷ್ಟ ಸಂತೋ ವೈ ಯಾಂತ್ಯಾವಿರ್ಭಾವಮಾತ್ಮನಃ ಪ್ರರೋಹೇತು ಸಾಮಗ್ರೀಂ ಆಸಾದ್ಯ ಮುನಿಸತ್ತಮ. ಒಂದು ಗಿಡ, ಅದರ ಮೂಲ, ನಾಳ, ಎಲೆ, ಅಂಕುರ, ಕಾಂಡ, ಕೋಶ, ಪುಷ್ಪ, ಅದರ ಒಳಗೆ ಹಾಲು, ಅದರ ಗಟ್ಟಿ ಆದ್ರೆ ಅಕ್ಕಿ, ಅದರ ಹೊಟ್ಟು, ಆಮೇಲೆ ಬಿಡಿಸಿದಾಗ ಕಣ ಎಲ್ಲವೂ ಇರುತ್ತೆ. ಇವೆಲ್ಲ ಒಳಗಿನಿಂದ ಭೂಮಿ ನೀರು ಸೇರಿಕೊಂಡ್ರೆ ಮಾತ್ರ ಇಷ್ಟು ಅಂಕುರದಿಂದ ಮುಂದಿನ ಎಲ್ಲ ಗಿಡದ ಅಂಗಗಳು ಹುಟ್ಟಿಕೊಳ್ತಾವೆ. ಹೇಗೋ ಹಾಗೆ ಈ ಜಗತ್ತಿನಲ್ಲಿರುವಂತಹ, ಅಂದ್ರೆ ಜಗದ್ವೃಕ್ಷ ಅಂತ ನಾವು ಅಶ್ವತ್ಥಂ ಪ್ರಾಹುರವೇಯಂ ಅಂತ ಹೇಳುವ ದೃಷ್ಟಿಯಿಂದ ಗಮನಿಸಿದ್ರೆ, ಭೂಮಿ ನೀರು ಇದ್ದ ಹಾಗೆ ಈ ಜಗತ್ತು ಮತ್ತೆ ಪ್ರಕೃತಿ, ಅಂದ್ರೆ ಪ್ರಕೃತಿ ಮತ್ತೆ ಪುರುಷ, ಪರಮಾತ್ಮ ಮತ್ತೆ ಪುರುಷ ಇಬ್ರು ಸೇರಿಕೊಂಡು ಈ ಕಾರ್ಯಭಾರವನ್ನು ನಡೆಸ್ಲಿಕ್ಕಾಗತ್ತೆ ಹೊರತು ತಾನಾಗಿ ಇದು ನಡೆಯುವುದಿಲ್ಲ. ದೇವತೆಗಳು ಕೂಡ ತಮ್ಮ ಕಾರ್ಯಭಾರಕ್ಕಾಗಿ ವಿಷ್ಣು ಶಕ್ತಿಯನ್ನ ಆಶ್ರಯಿಸ್ತಾರೆ. ಪ್ರರೋಹಂ, ಎತ್ತರಕ್ಕೆ ಬೆಳೀತಾರೆ. ಅವರು ಸಾಧನೆ ಮಾಡ್ತಾ ಇರುವುದು. ದೇವತೆಗಳು ಅಂದ್ರೆ ಅವರು ಸುಮ್ನೆ ಕೆಲಸದವರಲ್ಲ. ಅವರು ತಮ್ಮ ಕೆಲಸ ಮಾಡುತ್ತಾ ನಮ್ಮ ಕೆಲಸಗಳಲ್ಲಿ ತುಂಬಿಕೊಂಡಿದ್ದಾರೆ. ವ್ಯಕ್ತಿಗತವಾಗಿ ಸಾಧನೆ ಮಾಡುತ್ತಾರೆ. ಅಂದ್ರೆ ಒಂದು ಕೆಲಸ ಹೇಗಿರ್ಬೇಕು ಅಂದ್ರೆ, ಕೇಳಿಸ್ತಿಲ್ವಾ? ಹಾ, ಒಂದು ಕೆಲಸ ಅಂದ್ರೆ ಅದು ಹೇಗಿರ್ಬೇಕು ಅನ್ನೋದು ತುಂಬಾ ಒಳ್ಳೆ ಉದಾಹರಣೆ ಇದು. ಅದರಲ್ಲಿ ಆತ್ಮತೃಪ್ತಿಯೂ ಇರಬೇಕು, ಲೋಕದ ಕಾರ್ಯವೂ ಆಗ್ಬೇಕು. ಹಾಗಿದ್ರೆ ಮಾತ್ರ ಅದು ಕೆಲಸ. ಇವತ್ತು ಹೇಗೆ ಅಂದ್ರೆ ನಮ್ಮ ಕೆಲಸಗಳು ನಮ್ಗೆ ಯಾವುದು ವ್ಯಕ್ತಿಗತ ಸಾಧನೆಗೆ ಏನು ಉಪಯೋಗ ಇರುವುದಿಲ್ಲ, ದುಡ್ಡು ಬರುತ್ತೆ ಅಂತ. ನಮ್ಗೆ ವ್ಯಕ್ತಿಗತ ಸಾಧನೆ ಅಂದ್ರೆ ದುಡ್ಡು ಮಾಡಿ, ಮನೆ ಮಾಡಿ, ದುಡ್ಡಿಲ್ದೆ ಇದ್ರೆ ಬದುಕ್ಲಿಕ್ಕೆ ಆಗಲ್ಲ ಅನ್ನುವ ಭ್ರಮೆಯ ಜೊತೆಗೆ ಅದಕ್ಕೋಸ್ಕರ ರಾತ್ರಿ ಹಗಲು ಕಷ್ಟಪಡುದು. ಆತ್ಮ ಸಾಧನೆಯ ಜೊತೆಗೆ ಕಾರ್ಯಭಾರ ಮಾಡುವಂತಹ ರೀತಿಯಲ್ಲಿ ಯಾರು ಬದುಕ್ತಾ ಇರ್ತಾನೋ ಅವನಿಗೆ ದೇವರು ಕೊಟ್ಟಂತಹ ದೊಡ್ಡ ವರ ಏನು ಅಂದ್ರೆ ಸ್ವಪ್ರತ್ಯಯ ವೃತ್ತಿ. ತನಗೆ ಇಷ್ಟವಾದ ಕೆಲಸದಲ್ಲಿ ಇಷ್ಟಪಟ್ಟದ್ದನ್ನೇ ಕಲ್ತ ನೆರಳಿನಲ್ಲಿ ಬದುಕ್ಲಿಕ್ಕೆ ಅವಕಾಶ ಸಿಕ್ಕಿದ್ರೆ ದೇವತೆಗಳಂತೆ ಅವರು ಬೇಗ ಸಾಧನೆ ಮುಗಿಸಿ ಮುಂದೆ ಹೋಗ್ತಾರೆ. ನಮ್ದೇನು ಅಂದ್ರೆ ಸಾಧನೆ ಆಗಬೇಕು, ಈಚೆ ದುಡ್ಡಾಗಬೇಕು, ಈಚೆ ಸಮಾಜದಲ್ಲಿ ಹೆಸರು ಬರಬೇಕು, ನಮ್ಮನ್ನ ಯಾರು ಅವಮಾನ ಮಾಡಬಾರದು, ನಮಗೆ ದೇವರು ಸಿಗ್ತಾನೋ ಇಲ್ವೋ ಅದರ ಬಗ್ಗೆ ತಲೆ ಬಿಸಿನೇ ಇಲ್ಲ. ಆದ್ರೆ ಯಾವತ್ತೂ ಕೂಡ ಒಂದರ ಬಗ್ಗೆ ಗಂಭೀರವಾದ ಜೀವನದ ಗುರಿ ಏನು, ಏನನ್ನು ಸಾಧಿಸ್ಲಿಕ್ಕೋಸ್ಕರ ನನಗೆ ಈ ಶರೀರ ಸಿಕ್ಕಿದ್ರೆ ಅದ್ರಲ್ಲಿ ನಾನು ಯಾವ್ದನ್ನು ಸಾಧಿಸ್ಲೇಬೇಕು, ನಿನ್ನೆಗಿಂತ ಇವತ್ತೇನು ಹೆಚ್ಚಿನದನ್ನ ನನಗೆ ಸಾಧಿಸ್ಲಿಕ್ಕಾಯ್ತು ಅನ್ನುವ ಈ ಪ್ರಶ್ನೆ ಇಲ್ಲದೆ ಬದುಕುವುದಾಗಿದೆ. ಆದ್ರೆ ದೇವತೆಗಳು ಪರೋಹಂ ಉಪಯಾಂತಿ, ಅವರ ಅಂತರಂಗಿಕ ಬೆಳವಣಿಗೆಯನ್ನು ಹೊಂದಿಕೊಂಡು ಮಳೆ ಬರಿಸುದು, ಅಥವಾ ಈ ಶರೀರದಲ್ಲಿ ಇದ್ದು ಕಣ್ಣಿಗೆ ಕಾಣುವ ಶಕ್ತಿ, ಕಿವಿಗೆ ಕೇಳುವ ಶಕ್ತಿ, ನಾಲಿಗೆಗೆ ರುಚಿ ಗ್ರಹಿಸುವ ಶಕ್ತಿ, ಎದೆಯಲ್ಲಿ ರಕ್ತ ಪರಿಚಲನೆಗೊಳಿಸುವ ಶಕ್ತಿ, ಎಲ್ಲ ದೇವತೆಗಳು ಕೆಲಸ ಮಾಡ್ತಿದ್ದಾರೆ. ಆದ್ರೆ ಆ ಕೆಲಸವನ್ನೇ ಅವರು ಪೂಜೆ ಅಂತ ಮಾಡಿ ಆತ್ಮ ಸಾಧನೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದಕ್ಕೆ ಕೃಷ್ಣ ಹೇಳಿದ್ದು ಸ್ವಕರ್ಮಣ ತಮಭ್ಯರ್ಚ ಸಿದ್ಧಿಂ ವಿಂದತಿ ಮಾನವ.
ನಮ್ಗೆ ಸ್ವಕರ್ಮ ಅಂತ ಸಿಗುವ ತನಕ, ಸಿಕ್ಕಿದ್ರೆ ಆಮೇಲೆ ದೇವ್ರು ಕೊಟ್ಟದ್ದು ಸಂತೋಷ. ಸಿಗುವ ತನಕ ಯಾವ ಕೆಲಸದಲ್ಲಿ ಇದ್ದೇವೋ ಅದನ್ನಾದ್ರೂ ದೇವರೇ ನನಗೆ ಈ ಕೆಲಸ ಆತ್ಮತೃಪ್ತಿ ಕೊಡುವಂತದ್ದಲ್ಲ, ಆದ್ರೂ ಇದು ನಿನ್ನನ್ನ ಆರಾಧನೆ ರೂಪವಾಗಿ ನಾನು ಮಾಡಿ ಮುಂದೆ ಹೋಗ್ಬೇಕು ಅಂತ ಭಾವಿಸಿ ಅವನಿಗೆ ಅಷ್ಟು ತಿಳುವಳಿಕೆ ಇದ್ರೆ ಅವನಿಗೆ ತನ್ನಿಂದ ತಾನೇ ಮುಂದಿನ ವ್ಯವಸ್ಥೆಯಲ್ಲಿ ಅವನಿಗೆ ಇಷ್ಟ ಪ್ರಕಾರವಾದಂತಹ ಲಾಭದಾಯಕವಾದಂತಹ ಅಂತರಂಗದ ಸಾಧನೆಗೆ ಕಾರಣವಾದಂತಹ ಕೆಲಸಗಳು ಸಿಗ್ತವೆ, ಅಥವಾ ಅವನ ಅಂತ ಕೆಲಸ ಅವನನ್ನ ಆವರಿಸಿಕೊಂಡು ಆರಿಸಿಕೊಂಡು ಬರುತ್ತೆ. ಸಚ ವಿಷ್ಣು ಪರಂ ಬ್ರಹ್ಮ, ಯಾರವನು? ವಿಷ್ಣು ಶಕ್ತಿಯನ್ನು ಸಮಾಸಾಧ್ಯ ಅಂತ ಹೇಳಿದ್ರಲ್ವಾ, ಯಾರದು? ಸಚ ವಿಷ್ಣು ಪರಂ ಬ್ರಹ್ಮ ಯತಃ ಸರ್ವಮಿದಂ ಜಗತ್ ಜಗಚ್ಚಯೋ ಯತ್ರ ಚೇದಂ ಯಸ್ಮಿಶ್ಚಲಯಮೇಷ್ಯತಿ. ಯಾಕೆ ಅವನ ಶಕ್ತಿಯನ್ನ ಆಶ್ರಯಿಸಿದ್ದಾರೆ ಅಂದ್ರೆ ಅವನು ಎಲ್ಲದರೊಳಗೆ ಸೇರಿದ್ದಾನೆ. ಅವನೇ ಬ್ರಹ್ಮ ಪದವಾಚ್ಯನಾಗಿದ್ದಾನೆ. ಬ್ರಹ್ಮ ಜಿಜ್ಞಾಸ ಅಥಾತಃ ಅಂತ ಹೇಳಿದ್ರೆ ಎಲ್ರು ದೊಡ್ಡ ವಾಕ್ಯಾರ್ಥ. ಬ್ರಹ್ಮ ಅಂದ್ರೆ ಯಾರು? ದೇವಿನ, ಬ್ರಹ್ಮನ ಅಂದ್ರೆ ಚತುರ್ಮುಖನ, ರುದ್ರನ. ಇಲ್ಲಿ ಪುರಾಣದ ಅದಕ್ಕೆ ಆ ಇಡೀ ಸೂತ್ರದ ಅರ್ಥವನ್ನು ವ್ಯಾಖ್ಯಾನ ಮಾಡಿದ್ದು ಸಚ ವಿಷ್ಣು ಪರಂ ಬ್ರಹ್ಮ. ನೀವು ತುಂಬಾ ಹುಡುಕಾಡಿ ತಲೆ ಕೆಡಿಸ್ಕೋಬೇಡಿ. ವೇದವ್ಯಾಸರು ನಾನೇ ಪುರಾಣದಲ್ಲಿ ಹೇಳಿದ್ದೇನೆ ಅಂತ ಹೇಳಿ ಈ ಮಾತಿನ ಮೂಲಕ ಯಾರನ್ನ, ಯಾಕಂದ್ರೆ ಹಿಂದಿನ ಸೂತ್ರದ ಸಾಲಿನಲ್ಲಿ ಬ್ರಹ್ಮಸೂತ್ರಕ್ಕಿಂತ ಪೂರ್ವದಲ್ಲಿ ಪೂರ್ವ ಮೀಮಾಂಸಾ ಸೂತ್ರಗಳು ಅಂತ ಬರುತ್ತೆ. ಅದರಲ್ಲಿ ವಿಷ್ಣುರಾಹಿ, ವಿಷ್ಣುವನ್ನೇ ಹೇಳಿದ್ದಾರೆ ಎಲ್ಲ ಕಡೆಯಲ್ಲಿ. ಅಥಾತು ಬ್ರಹ್ಮ ಜಿಜ್ಞಾಸ, ಅಂತಹ ವಿಷ್ಣುವನ್ನ ಬ್ರಹ್ಮನನ್ನ ತಿಳಿಯಬೇಕು ಅಂತ ಹೇಳಲಿಕ್ಕೋಸ್ಕರ ಹೊರಟದ್ದು. ಹಾಗಾಗಿ ಬ್ರಹ್ಮ ಶಬ್ದ ಅಂದ್ರೆ ಯಾವುದು ಅನ್ನೋದಕ್ಕೆ ವಿಷ್ಣು ಪುರಾಣ ಇಲ್ಲಿ ಸ್ಪಷ್ಟವಾಗಿ ನಿರೂಪಣೆ ಮಾಡಿತು. ಸಚ ವಿಷ್ಣು ಪರಂ ಬ್ರಹ್ಮ, ಯಾರಿಂದಾಗಿ ಸರ್ವಮಿದಂ ಜಗತ್, ಯಾರಿಂದಾಗಿ ಈ ಜಗತ್ತು ಅಸ್ತಿತ್ವದಲ್ಲಿದೆಯೋ ಅಂತವನೇ ಪರಂ ಬ್ರಹ್ಮ, ಅವನೇ ವಿಷ್ಣು. ಜಗಚ್ಚಯೋ ಯತ್ರ ಚೇದಂ, ಯತ್ರ ಜಗತ್, ಎಲ್ಲಿ ಈ ಜಗತ್ತು ನೆಲೆಸಿದೆಯೋ ಅವನು. ಇದಂ ಜಗತ್ ಯತ್ರ ಯಸ್ಮಿಶ್ಚ ಲಯಮೇಷ್ಯತಿ, ಯಾರಲ್ಲಿ ಅದು ಕೊನೆಗೊಳ್ಳುತ್ತೋ, ಯಾರು ಇರಿಸಿದ್ದಾನೋ, ಯಾರು ತರಿಸಿದ್ದಾನೋ, ಯಾರು ಮುಗಿಸಿದ್ದಾನೋ ಅವನು ವಿಷ್ಣು, ಅವನೇ ಪರಂ ಬ್ರಹ್ಮ. ಅದೇ ಬ್ರಹ್ಮ ಜಿಜ್ಞಾಸೆಯಲ್ಲಿ ತಿಳಿಯಬೇಕಾದ ವ್ಯಕ್ತಿ. ತದ್ ಬ್ರಹ್ಮ ತತ್ಪರಂ ಧಾಮ ತದ ಸತ್ಪರಮಂ ಪದಂ ಯಸ್ಯ ಸರ್ವಮಭೇದೇನ ಯತಶ್ಚೈತಶ್ಚರಾಚರಂ. ಅವನು ಸತ್ ಮತ್ತೆ ಅಸತ್, ಕಾಣುವ ಕಾಣದ ಪ್ರಪಂಚಕ್ಕಿಂತ ಪರಮಂ ಪದಂ, ಅವೆಲ್ಲದಕ್ಕಿಂತಲೂ ಮೀರಿ ಇದ್ದಾನೆ. ತದ್ ಬ್ರಹ್ಮ, ಅದೇ ಬ್ರಹ್ಮ, ಅದೇ ಪರಂ, ಅದೇ ಧಾಮ, ಅದೇ ಎತ್ತರದ ಮನೆ, ಅದೇ ಎತ್ತರದ ಸ್ಥಿತಿ, ಅದೇ ಎತ್ತರದ ಗುಣಗಳ ರಾಶಿ. ಸತ್ತು ಮತ್ತೆ ಅಸತ್ತು ಅನ್ನುವಂತಹ ಲೋಕದ ಎಲ್ಲ ಚಟುವಟಿಕೆಗಳಿಗಿಂತ ಮೀರಿ ನಿಂತ ತತ್ವ ಅದು ಪರಮಂ ಪದಂ, ಉತ್ತಮವಾದ ಸ್ಥಿತಿ, ಉತ್ತಮವಾದ ಕೇಂದ್ರ, ಅಥವಾ ಉತ್ತಮವಾದ ಮೋಕ್ಷದ ಅನುಭವಕ್ಕೆ ಕಾರಣವಾದ ಸ್ಥಳ. ಯಸ್ಯ ಸರ್ವಂ, ಎಲ್ಲೆಲ್ಲಿ ಭಗವಂತ ಬೇರೆ ಬೇರೆ ರೂಪಗಳಿಂದ ನಿಂತು ಕಾರ್ಯಭಾರಗಳನ್ನ ನಡೆಸ್ತಾ ಇದ್ದಾನೋ ಅದೆಲ್ಲವೂ ಕೂಡ ಅವನಿಗೆ ಅವನದ್ದೇ ರೂಪಗಳು ಅಂತ ಒಂದರ್ಥ. ಯಸ್ಯ ಸರ್ವಂ ಅಭೇದೇನ ಅಂದ್ರೆ ಅವನು ತನಗಿಂತ ಬೇರೆಯಾಗಿ ಅದನ್ನ ಕಾಣುವುದಿಲ್ಲ. ಅಂದ್ರೆ ಈಗ ನಾವು ಹೇಳಲ್ವಾ, ಅವ್ರು ಬೇರೆ ಅಲ್ಲ ನೀವು ಬೇರೆ ಅಲ್ಲ. ಅದೇನು ಅವ್ರು ಬೇರೆ ಅಲ್ಲ ನೀವು ಬೇರೆ ಅಲ್ಲ ಅಂದ್ರೆ? ಅವ್ರು ಬೇರೆ ಅಲ್ಲ ನೀವು ಬೇರೆ ಅಲ್ಲ ಅಂದ್ರೆ ನಂಗೆ ಇಬ್ಬರ ಬಗ್ಗೆನೂ ಪ್ರೀತಿ ಇದೆ, ನನಗೆ ಇಬ್ಬರನ್ನು ಗೌರವಿಸುವ ಶಕ್ತಿ ಇದೆ, ನಾನು ಇಬ್ಬರನ್ನೂ ಕೂಡ ಅಭಿಮಾನದಿಂದ ಕಾಣ್ತಾ ಇದ್ದೇನೆ. ಅವ್ರು ಬೇರೆ ಅಲ್ಲ ನೀವು ಬೇರೆ ಅಲ್ಲ ಅನ್ನೋ ಲೋಕದಲ್ಲಿ ನಾವು ಏನ್ರಿ ಬೇರೆ ಅಂತ ಅಷ್ಟು ಸ್ಪಷ್ಟವಾಗಿ ಕಾಣ್ತಾ ನೀವೇನ್ರಿ ಬೇರೆ ಇಲ್ಲ ಅಂತ ಹೇಳ್ತಾ ಇದ್ದೀನಿ, ನಾವ್ ಯಾರು ಜಗಳ ಆಡಲ್ಲ. ಹಾಗೆ ಇಡೀ ಜಗತ್ತನ್ನ ಅವನು ಬೇರೆ, ಇದು ನಂಗೆ ಸಂಬಂಧಪಟ್ಟದ್ದಲ್ಲ, ಇದನ್ನ ನಾನು ಯಾಕೆ ನೋಡ್ಕೋಬೇಕು ಅಂತ ಕಾಣಲ್ಲ. ಅಭೇದ ಅಂದ್ರೆ ತನಗೆ ಅತ್ಯಂತ ಹತ್ತಿರದಿಂದ ಕಾಣ್ತಾನೆ. ಯಾಕೆಂದ್ರೆ ಅದನ್ನ ತಂದ ಮೇಲೆ ಅದರ ವ್ಯವಸ್ಥೆ ಏನು ಅಂತ ನೋಡ್ಕೊಂಡು ಕಳಿಸ್ಬೇಕಲ್ವಾ. ಸೃಷ್ಟಿ ಮಾಡಿದ್ಮೇಲೆ ಅದನ್ನ ಇಡಬೇಕು, ಇಟ್ಟು ಅದಕ್ಕೆ ಏನ್ ಬೇಕೋ ಆಯಾ ಕಾಲಕ್ಕೆ ಕರ್ಸಿದ್ಮೇಲೆ ಅದಕ್ಕೆ ಕೊಡ್ಬೇಕು, ಅದನ್ನ ಕೊಡ್ಬೇಕು. ಅವ್ರವ್ರ ಕರ್ಮಕ್ಕನುಸಾರವಾಗಿ ಕೊಡ್ಲಿ. ಆದ್ರೆ
ಅದು ಕೂಡ ಕೊಡ್ಲಿಲ್ಲ ಅಂದ್ರೆ ಅವನ ಅಸ್ತಿತ್ವವೇ ಇಲ್ಲ ಅಂತ ಆಗ್ತಿತ್ತಲ್ಲ. ಆ ಅಸ್ತಿತ್ವ ಇಲ್ಲವಾಗದಂತೆ ಸರ್ವ ಅಭೇದೇನ, ಎಲ್ಲವನ್ನು ತನ್ನ ವಶದಲ್ಲಿದೆ, ತನ್ನ ವ್ಯವಸ್ಥೆಯಲ್ಲಿದೆ, ಅದನ್ನ ಬೇರೆ ಅಂತ ನೋಡ್ತಾ ಇಲ್ಲ. ಯಾಕೆ ಅಂದ್ರೆ ಅಲ್ರಿ, ಎಲ್ಲ ವಸ್ತುಗಳನ್ನ ದೇವ್ರೆ ಅಂತ ಹೇಳಿದ್ರೆ ಅಂತ ಈ ಶ್ಲೋಕದಲ್ಲಿ ಹಾಗೆ ಅರ್ಥ ಕಾಣುತ್ತಲ್ಲ. ಯಸ್ಯ ಸರ್ವಮ ಭೇದೇನ, ಯಾವುದು ಎಲ್ಲರ, ಯಾವ ವಸ್ತು ಎಲ್ಲದರಿಂದ ಒಂದಾಗಿಯೇ ಕಾಣುತ್ತೋ ಅವನೇ ಭಗವಂತ. ಅಲ್ಲ, ಮುಂದೆ ನೋಡಿ, ಯತಶ್ಚೇತ ಚರಾಚರಂ, ಯಾರಿಂದಾಗಿ ಈ ಚರಾಚರ ಜಗತ್ತು ಇದೆಯೋ ಅಂತಹ ಜಗತ್ತು ಭಗವನಿಂತನಿಗೆ ಬೇರೆ ಅಲ್ಲ, ಭಗವಂತನಿಗೆ ಬೇರೆಯಾಗಿ ಕಾಣ್ತಾ ಇಲ್ಲ. ಅವನಿಗೆ ಇದು ನನ್ನದೇ, ಇದು ನನ್ನಿಂದ ಪಾಲಿಸಬೇಕಾದ್ದೇ. ಅವನಿಗೆ ಯಾರು ಆ ಸಂಬಳ ಕೊಟ್ಟು ನೋಡಿದ್ರೆ ಇಷ್ಟು ನೀನ್ ಕೆಲಸ ಮಾಡಿದ್ರೆ ನಿಂಗೆ ವ್ಯವಸ್ಥೆಗೆ ಬೇಕಾದಷ್ಟು ಅಧಿಕಾರ ಕೊಡ್ತೇನೆ, ಇನ್ನಷ್ಟು ಕಾಲ ನಿನಗೆ ಆ ಇನ್ ಏನು ಟಿ ಎ ಡಿ ಎಗಳು ಅಥವಾ ಇನ್ನೇನು ಬೇಕಾದಷ್ಟು ಆ ಅರಿಯರ್ಸ್ ಗಳನ್ನ ನೀಡುತ್ತೇನೆ ಅಂತ ಈ ಯಾವ ಅಗತ್ಯವೂ ಇಲ್ಲದೆ ಮತ್ತೆ ಯಾರು ಅವನಿಗೆ ಕೊಡ್ಲಿಕ್ಕೆ ಆಗುದಿಲ್ಲ ಅನ್ನೋದು ಬೇರೆ ಪ್ರಶ್ನೆ. ಅವನು ಇಡೀ ಜಗತ್ತಿನ ಕಾರ್ಯಭಾರವನ್ನ ಅಚ್ಚುಮೆಚ್ಚಿನ ನನ್ನ ವಸ್ತು ಅಂತ ಭಾವಿಸಿ ನೋಡ್ಕೊಳ್ತಾ ಇದ್ದಾನೆ. ಅದರಿಂದಾಗಿ ಅವನು ಬೇರೆಯಾಗಿ ಇದ್ದು ಬೇರೆ ಮಾಡದೆ ನೋಡ್ತಾನೆ. ಸ ಏವ ಮೂಲ ಪ್ರಕೃತಿ ವ್ಯಕ್ತಿ ರೂಪಿ ಜಗಚ್ಚ ಸ ತಸ್ಮಿನ್ನೇವ ಲಯಂ ಸರ್ವಂ ಯಾತಿ ತತ್ರ ಚ ತಿಷ್ಠತಿ. ಇಡೀ ಜಗತ್ತಿನ ಎಲ್ಲದಕ್ಕೂ ಮೂಲ ಕಾರ್ಯಭಾರದ ಶಕ್ತಿ ಇರುವುದು ಅವನೇ. ಮೂಲ ಪ್ರಕೃತಿ ಏವ, ಪ್ರಕೃತಿ ಅಂದ್ರೆ ಪ್ರಕೃಷ್ಟವಾದ ಕೃತಿ, ಎಲ್ಲದರ ಮೂಲ ಕೃತಿ ಪ್ರಕೃತಿ ಅವನೇ. ವ್ಯಕ್ತರೂಪಿ ಜಗಚ್ಚಸ, ಅವನೇ ಆ ಚಟುವಟಿಕೆಯನ್ನು ತೋರಿಸಲಿಕ್ಕೋಸ್ಕರ ಜಗತ್ತಿನಲ್ಲಿ ನೆಲೆಸಿ ಜಗತ್ತಿನ ಮೂಲಕ ತನ್ನ ಅಸ್ತಿತ್ವವನ್ನ ಜನ್ಮಾದ್ಯಸ್ಯತಃ, ಈ ಜಗತ್ತು ವ್ಯಕ್ತರೂಪಿ, ದೇವರಿದ್ದಾನೆ ಅನ್ನೋದಕ್ಕೆ ಜಗತ್ತೇ ಸಾಕ್ಷಿ. ದೇವರ ಅಸ್ತಿತ್ವವನ್ನು ನಂಬಲಿಕ್ಕೆ ಕಾರಣವಾದ ವ್ಯಕ್ತರೂಪವಾದ ವಸ್ತು ಯಾವುದು ಅಂದ್ರೆ ಜಗತ್ತೇ. ಇಷ್ಟು ವ್ಯವಸ್ಥಿತವಾಗಿ ಸೂರ್ಯ ಚಂದ್ರರು ತಿರುಗ್ತಾರೆ, ನಕ್ಷತ್ರಗಳು ತಿರುಗ್ತಾರೆ, ಇದೆಲ್ಲದಕ್ಕೆ ಕಾರಣವಾದಂತಹ ಭಗವಂತ ನಮಗೆ ತಾನಿದ್ದೇನೆ ಅಂತ ತಿಳಿಸ್ಲಿಕ್ಕೋಸ್ಕರನೇ ಜಗತ್ತಿನ ಈ ಕಾರ್ಯಭಾರಗಳನ್ನು ವ್ಯಕ್ತವಾಗಿ ನಡೆಸ್ತಾ ಇದ್ದಾನೆ. ತಸ್ಮಿನ್ನೇವ ಲಯಂ ಸರ್ವಂ, ಕೊನೆಗೆ ಈಗ ಅವನೇ ಅದಾಗಿದ್ರೆ ಅವನಲ್ಲಿ ಲಯವಾಗುದೇನು? ಅವನೇ ಅದಲ್ವಾ, ಲಯವಾಗುದು ಅಂತ ಅಷ್ಟೇ ಹೇಳಿದ್ರೆ ಸಾಕು. ತಸ್ಮಿನ್ನೇವ ಲಯಂ ಯಾಂತಿ ಲಯಂ ಸರ್ವಂ ಯಾತಿ ತತ್ರ ಚ ತಿಷ್ಠತಿ, ಕೊನೆಗೆ ಅಲ್ಲಿ ಹೋಗಿ ನಿಲ್ಲತ್ತೆ. ಅದೇ ಆಗುತ್ತೆ ಹೇಳಲಿಲ್ಲ, ಅಲ್ಲಿ ಹೋಗಿ ಈ ಜೀವಗಳು ಮತ್ತು ಪರಮ ಆ ಪಂಚಭೂತಗಳ ಸ್ವರೂಪ ಏನಿದೆ ಅದು ಅವನಲ್ಲಿ ಹೋಗಿ ಮತ್ತೆ ನೆಲಸತ್ತೆ. ತಿಷ್ಠತಿ ನತು ಏಕೀಭವತಿ ನತು ಸಯೇವ ಭವತಿ ನತು ತದ್ಭವತಿ. ತಿಷ್ಠತಿ ಕರ್ತಾ ಕ್ರಿಯಾಣಾಂಚ ಸ ಇಜ್ಜತೆ ಕ್ರತು ಸ ಏವ ತತ್ಕರ್ಮ ಫಲಂಚ ತಸ್ಯ ಸೃಗಾದಿ ಯತ್ ಸಾಧನಮಪ್ಯಶೇಷಂ ಹರೇರ್ನ ಕಿಂಚಿತ್ ವ್ಯತಿರಿಕ್ತಮಸ್ತಿ. ಯಜ್ಞಾದಿ ಕಿರಿ ಚಟುವಟಿಕೆಗಳನ್ನು ನಡೆಸುವ ಕರ್ತೃಶಕ್ತಿ ಅವನದ್ದೇ. ಯಜ್ಞ ರೂಪದಲ್ಲಿ ಇದ್ದು ಅಗ್ನಿಯಲ್ಲಿ ನೆಲೆಸಿ ಸುಡುವವನು ಅವನೇ. ಆಹುತಿಗಳನ್ನ, ಆಹುತಿಗಳ ಮೂಲಕ ಯಜ್ಞದಲ್ಲಿ ಬಿದ್ದು ಸುಟ್ಟು ಹೋಗುವವನು ಅವನೇ. ಅವನೇ ಅಂದ್ರೆ ಅವನಿಂದಾಗಿನೇ ಅಂತ ಅರ್ಥ. ಇನ್ನು ಆ ಯಜ್ಞದಿಂದ ಬರುವ ಫಲವು ಕೂಡ ಅವನಿಂದಲೇ ಸಿಗುವುದು. ಯಜ್ಞಕ್ಕೆ ಬೇಕಿರುವ ಸಾಧನ ರೂಪಗಳನ್ನ ಜೋಡಿಸುವವನು ಅವನೇ. ಸೃಕ್ಸೃವಾದಿ ಪದಾರ್ಥಗಳಿಂದ ಆಯಾ ಚಟುವಟಿಕೆಗೆ ಬೇಕಿರುವಂತಹ ಅನುಕೂಲತೆಯನ್ನು ಮಾಡಿಕೊಡುವ ಭಗವಂತನೇ ಎಲ್ಲವೂ ಆಗಿದ್ದಾನೆ. ಅವನನ್ನು ಹೊರತುಪಡಿಸಿ ಒಂದು ಕಾರ್ಯಭಾರ ನಡೀಬೇಕು ಅಂದ್ರೆ ಅದನ್ನು ಊಹಿಸಿಕೊಳ್ಳುವುದು ಅಸಾಧ್ಯ. ಅವನಿಂದಲೇನೆ ಅದು ಆ ಎಲ್ಲವೂ ಅವನಿಂದಲೇ ನಡೆಯುತ್ತೆ ಅಂತ ಹೇಳುವಾಗ ಒಂದು ಕಡೆ ಎಲ್ಲೋ ಬರುತ್ತೆ, ಮರ್ತೋಯ್ತು. ಆ ಎಲ್ಲಾ ಪ್ರಕ್ರಿಯೆಗಳು ಯಜ್ಞದಲ್ಲಿ ನಡೆಯುವ ಆಹುತಿಯೂ ಅವನೇ, ಆ ಯಜ್ಞದ ಅಗ್ನಿಯೂ ಅವನೇ, ಸೃಕ್ಸೃವಗಳು ಅವನೇ, ಮಂತ್ರಗಳು ಅವನಿಂದಲೇ. ಅದರ ಅರ್ಥ ಅವನೇ ಅವನೇ ಅಂದ್ರೆ ಅವನಿಂದಲೇ 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 ಅಂತ ಅರ್ಥ ಅದು. ಅದರಿಂದಾಗಿ ಕರ್ತ, ಎಲ್ಲ ಕ್ರಿಯೆಗಳ ಕರ್ತೃ ಅವನೇ. ಅವನೇ ಸಹ ಕ್ರತು ಇಜ್ಯತೆ, ಅವನೇ ಯಜ್ಞ ಸ್ವರೂಪನಾಗಿ ನಿಂತಿದ್ದಾನೆ. ಸ ಏವ ತತ್ಕರ್ಮ ಫಲಂ, ಅವನೇ ಆ ಕರ್ಮದ ಫಲ, ದೇವರು ಸಿಗುವುದು ಅನ್ನೋದೇ ಕರ್ಮ ಫಲ. ಇನ್ನು ಸೃಕ್ಸೃವಾದಿಗಳಲ್ಲಿ ನಿಂತು ಆ ಸಾಧನೆಯನ್ನು ಮಾಡಿಸ್ಲಿಕ್ಕೋಸ್ಕರ ಅದರಲ್ಲೂ ನೆಲೆಸಿ ಸೃಗಾದಿ ಶಬ್ದಗಳಿಂದ ವಾಚ್ಯನಾಗಿ ಹರಿಯನ್ನ ಹೊರತುಪಡಿಸಿದ
ಒಂದ್ ಅಂಶವೂ ಕೂಡ ಜಗತ್ತಿನ ಸೃಷ್ಟಿಯ ವ್ಯವಸ್ಥೆಯಲ್ಲಿ ಕಾಣುವುದಿಲ್ಲ. ಆದ್ರಿಂದಾಗಿ ಭಗವಂತನನ್ನು ಹೊರತುಪಡಿಸಿ ಅತಿರಿಕ್ತಂ ನಾಸ್ತಿ, ಅವನೇ ಎಲ್ಲದಕ್ಕೂ ಮೂಲ ಅನ್ನೋದನ್ನ ಒಟ್ಟು ಈ ಅಧ್ಯಾಯದಲ್ಲಿ ನಿರೂಪಣೆ ಮಾಡಿದ್ರು ಅನ್ನುವಲ್ಲಿಗೆ ಸಪ್ತಮೋಧ್ಯಾಯ, ಎರಡನೇ ಅಂಶದಲ್ಲಿ ಸಪ್ತಮೋಧ್ಯಾಯ ಮುಕ್ತಾಯ ಆಯಿತು. ಪುರುಷ ಏವೇದಂ ಸರ್ವಂ ಯದ್ಭೂತಂ ಯಚ್ಚ ಭವ್ಯಂ, ಪುರುಷ ಏವ ಇದಂ ಸರ್ವಂ, ಅದರ ಅರ್ಥ ಪುರುಷೇ ಏವ ಇದಂ ಸರ್ವಂ ಅಂತ. ಹಾಗೆ ಅನೇಕ ಆ ಅವನಿಂದ ತಸ್ಮಾತ್, ಅವನಿಂದಲೇ ಎಲ್ಲ ಹುಟ್ಟಿತು ಅನ್ನುವ ಆ ರಚಸ್ಸಾಮಾನಿ ಜಜ್ಜರೆ, ಅವನಿಂದಲೇ ಋಗ್ವೇದ ಯಜುರ್ವೇದ ಸಾಮವೇದಾದಿಗಳು ಹುಟ್ಟಿದವು, ಭೂಮಿ ಆಕಾಶ ನೆಲಗಳು ಹುಟ್ಟಿದವು, ಅಗ್ನಿ ಮೊದಲ ಏನಂದ್ರೆ ನಮಗೆ ಇಂದ್ರಿಯಗಳಲ್ಲಿ ಯಾವ್ದ್ಯಾವ್ದು ಮುಖಾದಿಂದ್ರಶ್ಚ ಅಗ್ನಿಶ್ಚ ಪ್ರಾಣಾದ್ವಾಯುರಜಾಯಿತ ನಾಭ್ಯಾಮಾಸೀದ್ ಅಂತರಿಕ್ಷಂ ಶೇಷ್ಣೌ ದಿವಸಮವರ್ತತ ಅಂತ ಮಾತುಗಳಲ್ಲೆಲ್ಲ ಭಗವಂತನ ಅಸ್ತಿತ್ವದ ಕುರಿತಾದ ಪರಿಚಯವನ್ನು ಬಹಳ ಸುಂದರವಾಗಿ ಮಾಡಿಕೊಟ್ಟದ್ದನ್ನ ಇಲ್ಲಿ ಹರಿಯಿಂದ ಅತಿರಿಕ್ತವಾದ ಸಂಗತಿ ಇಲ್ಲ ಅಂತ ಹೇಳುವುದರ ಮೂಲಕ ನಿರೂಪಣೆ ಮಾಡಿದ್ರು. ಮತ್ತೆ ನಾಳೆಯ ಚಿಂತನೆಯಲ್ಲಿ ಅದರ ಮುಂದಿನ ಭಾಗವನ್ನು ನೋಡೋಣ, 8ನೇ ಅಂಶವನ್ನ. ಶ್ರೀ ಹರಿಪ್ರಿಯತಾಂ ಕೃಷ್ಣಾರ್ಪಿತಂ ಅಸ್ತು.